ಚಂದ್ರಶೇಖರ್ ಅವರು ಬ್ರೇಕ್ ಮುಂಚೆ ಹೇಳ್ತಾ ಇದ್ರು ಈ ಸುಳ್ಳು ಏನು ಕಾಂಗ್ರೆಸ್ನವ್ರು ಇಷ್ಟೊಂದು ಸುಳ್ಳು ಹೇಳ್ತೀರಾ ಅಂದಿದ್ರು. ಏನು ಸುಳ್ಳು ಹೇಳಿದ್ರು ಸರ್ ಅವರು? ಮೊದಲನೇದಾಗಿ ಅವರು ಹೇಳಿದ್ದು ನೋಡಿ, ಇಡೀ ಭಾರತದ ಇತಿಹಾಸದಲ್ಲಿ ಎರಡೇ ಸರಿ ಸಾಲ ಮನ್ನಾ ಆಗಿರೋದು. ಒಂದು ವಿ.ಪಿ. ಸಿಂಗ್ ಅವರು 10,000 ಕೋಟಿ ಮಾಡಿದ್ರು. ಅದಾದ್ಮೇಲೆ 2008ರಲ್ಲಿ 65,000 ಕೋಟಿ, 72 ಲಕ್ಷ ಕೋಟಿ ಅಲ್ಲ, 65,000 ಕೋಟಿ. ಅದರಲ್ಲಿ 10,000 ಕೋಟಿ ಘೋಟಾಲನೆ ಆಯಿತು. ಕೇಸಲ್ಲಿ ಯಾರ್ಯಾರು ಜೈಲಿಗೆ ಹೋದ್ರು ಅದೆಲ್ಲ ಗೊತ್ತಾಗಿರೋದು. ಅದು ಎರಡನೇ ಪ್ರಶ್ನೆ. ಕೇವಲ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆ ಒಳಗಡೆಗೆ ಇಲ್ಲಿವರೆಗೂ 3 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನು ರೈತರಿಗೆ ಕೊಟ್ಟಿದ್ದಾರೆ. ಇವ್ರು ಸಾಲ ಮನ್ನಾ ಮಾಡಿದ್ದು ಇಡೀ ಇತಿಹಾಸದಲ್ಲಿ ಬರೀ 65,000 ಕೋಟಿ. ಅದರ 6 ಪಟ್ಟು ಹೆಚ್ಚು ಮೋದಿ ಅವರು 3 ಲಕ್ಷ ಕೋಟಿಗಿಂತ ಹೆಚ್ಚು. ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ಲೈಫ್ ಲಾಂಗ್ನು 3 ಲಕ್ಷ ಕೋಟಿ ಇಲ್ಲಿವರೆಗೂ ಡಿಸ್ಬರ್ಸ್ಮೆಂಟ್ ಆಗೋಗಿದೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ. ಅದಕ್ಕೆ 4,000 ಕೋಟಿ ರೂಪಾಯಿ ಅದಕ್ಕೂ ಕಲ್ಲಾಕಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ. ಮೊದಲನೇದು. ಎರಡನೇದು, ಸಾಲದ ವಿಚಾರ ಮಾತಾಡ್ತಾ ಇದ್ರು. ಒಂದು ಫ್ಯಾಕ್ಟ್ ಹೇಳ್ಬೇಕು ನಿಮಗೆ. 1991ರಲ್ಲಿ ಇವ್ರದೇ ಕಾಂಗ್ರೆಸ್ಸಿನ ಪಿ.ವಿ. ನರಸಿಂಹ ಅವರ ಸರ್ಕಾರ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ದಿವಾಳಿಯಾಗಿ ಹೋಗಿತ್ತು ಭಾರತ. ಏಪ್ರಿಲಲ್ಲಿ 40 ಟನ್ ಚಿನ್ನವನ್ನು, ಭಾರತದ ಚಿನ್ನವನ್ನು ತಗೊಂಡೋಗಿ ಬ್ಯಾಂಕ್ ಆಫ್ ಇಂಗ್ಲೆಂಡಲ್ಲಿ ಒತ್ತೆ ಇಟ್ಟರು. ಚೊಂಬಿಡ್ಕೊಂಡು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಇದೇ ಮನಮೋಹನ್ ಸಿಂಗ್ ಅವರು ಅವತ್ತು IMF ಮುಂದೆ ಹೋಗಿ ಕೂತ್ಕೊಂಡ್ರೆ ಹೆಚ್ಚಿಗೆ $7 ಬಿಲಿಯನ್ $7 ಬಿಲಿಯನ್ ಸಾಲಕ್ಕೋಸ್ಕರ ನಿಂತಾಗ ಕಂಡೀಷನ್ಗಳು ಹಾಕ್ಕೊಂಡಾಯ್ತು. ಹಿಂಗೆ ಮಾಡಬೇಕು, ನೀವು ದೇಶದಲ್ಲಿ ಹಿಂಗೆ ಮಾಡಬೇಕು ಅಂತೇಳಿ 2 ಸರಿ ಡಿವ್ಯಾಲ್ಯೂಯೇಷನ್ ಆಯಿತು. ಅಂತಹ ದಿಕ್ಕೆಟ್ಟ ದಿವಾಳಿ ಪರಿಸ್ಥಿತಿಯಲ್ಲಿದ್ದಂತಹ ಏನು ದೇಶ ಆವತ್ತು ಭಾರತದ ಟೋಟಲ್ GDP $300 ಬಿಲಿಯನ್, ಇವತ್ತು $4 ಟ್ರಿಲಿಯನ್. 2014ರಲ್ಲಿ ಮನಮೋಹನ್ ಸಿಂಗ್ ಅವರು ಮೋದಿ ಅವರಿಗೆ ಸರ್ಕಾರ ಕೊಟ್ಟಾಗ ಫ್ರಾಜಿಲ್ 5 ಅಲ್ಲಿತ್ತು. ಅಂದರೆ 5ನೇ ಶಿಥಿಲವಾಗಿರ್ತಕ್ಕಂಥ ಎಕಾನಮಿ. ವರ್ಲ್ಡಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ದೇಶ ಮುಳುಗೋಗ್ಬೋದು ಅಂತ ಪರಿಸ್ಥಿತಿಲಿತ್ತು. ಇವತ್ತು ಜಗತ್ತಿನ 4ನೇ ಆರ್ಥಿಕತೆ, 4 ಟ್ರಿಲಿಯನ್. ಆಮೇಲೆ ಸಾಲ ಯಾಕೆ ಮಾಡಿದ್ರು ಅಂತೇಳಿ ನೋಡಿ, ಅವರೇ ಹೇಳಿದ್ರು ನಾವು ಸಾಲ ತಗೊಂಡ ಮೇಲೆ ಅದನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತೇಳಿ. ಇದೇ ಸ್ವಾಮಿ ಕ್ಯಾಚ್ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ, ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ರೆವಿನ್ಯೂ ಎಕ್ಸ್ಪೆಂಡಿಚರು ಸಂಬಳ ಅದಕ್ಕೆ ಹೋಗುತ್ತೆ, ಹಾಕಿರೋ ದುಡ್ಡು ಬರೋದು ವಾಪಸ್ ಬರೋದಿಲ್ಲ. ಆದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ರೋಡು, ಏರ್ಪೋರ್ಟು, ಹಡಗುಗಳಿಗೆ ಇವಕ್ಕೆಲ್ಲವೂ ಆಗ್ತಿರ್ತಕ್ಕಂಥ ಇನ್ವೆಸ್ಟ್ಮೆಂಟು. $1 ನಾವು ಇನ್ವೆಸ್ಟ್ ಮಾಡಿದ್ರೆ 5 ವರ್ಷದಲ್ಲಿ $7 ವಾಪಸ್ ಬರುತ್ತೆ. ಇವತ್ತು ಇಡೀ ದುಡ್ಡನ್ನು, ಸಾಲ ಮಾಡಿರ್ತಕ್ಕಂಥ ದುಡ್ಡನ್ನು ಇವತ್ತು 4 ಟ್ರಿಲಿಯನ್ ಎಕಾನಮಿ ಹೇಗಾಯಿತು ಕೇವಲ 10 ವರ್ಷದಲ್ಲಿ? ಏನು ಜಾದು ಆಯಿತು ಅಂತ ಹೇಳಿದ್ರೆ, ಏನು ತಗೊಂಡ್ರಲ್ಲ ಸಾಲವನ್ನು ಅದನ್ನು ಇನ್ವೆಸ್ಟ್ ಮಾಡಿದ್ರು. 32 ಲಕ್ಷ ಕೋಟಿಯನ್ನು ಬರೀ ಗತಿಶಕ್ತಿ ಯೋಜನೆಗೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ. ಇವತ್ತು ನೋಡಿ ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗ್ತಿದೆ, ಬಂದರುಗಳು ರೆಡಿ ಆಗ್ತಿದೆ. ಬೇಕಾದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಕೊಟ್ಬಿಡ್ತೀನಿ ಎಲ್ಲೆಲ್ಲಿ ಏನೇನಾಗ್ತಿದೆ ಅಂತೇಳಿ. ಮನೆಗೆ ನಲ್ಲಿ ಬಂದಿದೆ. ಇದು ಕೇವಲ ಒಂದು ಉಪಯೋಗ ಅಂತಲ್ಲ, ನಲ್ಲಿ ಬಂದದ್ರಿಂದ ಆ ಹೆಣ್ಮಕ್ಳಿಗೆ ಆರೋಗ್ಯ ಸರಿಯಾಗಿದೆ, ಮನೆ ಒಳಗಡೆಗೆ ಹೆಣ್ಮಕ್ಳಿಗೆ ಎಕ್ಸ್ಟ್ರಾ ಇದು ಸಿಗ್ತಿದೆ, ಗ್ಯಾಸ್ ಹೋಗ್ತಾ ಇದೆ. ಅದೇ ರೀತಿ ಏರ್ಪೋರ್ಟು, ಮೆಟ್ರೋಗಳು, ಜಲ್ ಜೀವನ್ ಮಿಷನ್, ರೈಲ್ವೆ, ಇವತ್ತು 3,245 ಈ ಇನ್ವೆಸ್ಟ್ಮೆಂಟ್ಗೋಸ್ಕರ ತಗೊಂಡ್ಬಂದ ದುಡ್ಡು, ಬಂದಿರ್ತಕ್ಕಂಥ ದುಡ್ಡು 7 ಟೈಮ್ ವಾಪಸ್ ಬರ್ತಾ ಇರೋದಕ್ಕೆ ಇವತ್ತು ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆ ಆಗ್ತಿರ್ತಕ್ಕಂಥ ಭಾರತ. 2004ರಿಂದ 2014ರವರೆಗೆ ನಾವು ಈ ಆಹಾರ ಭದ್ರತಾ ಯೋಜನೆ ತಗೊಂಡು ಬಂದ್ವಿ. 25 ಕೋಟಿ ಕುಟುಂಬಗಳ 80 ಕೋಟಿ ಜನತೆಗೆ ಅನುಕೂಲ ಆಗಬೇಕು ಆಹಾರ ಭದ್ರತಾ ಯೋಜನೆ. ಡಾಕ್ಟರ್ ಮನಮೋಹನ್ ಸಿಂಗ್ ತಂದದ್ದು ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಅಂತ ತೆಗೆದುಕೊಂಡು ಬಂದರು. ಎಂತಹ ಬಡ ಮಕ್ಕಳಾದ್ರೂ ಕೂಡ, ಎಂಥ ದೊಡ್ಡ ಶಾಲೆಲಾದ್ರೂ ಕೂಡ ಉಚಿತವಾಗಿ ಓದಬೇಕು, ಸರ್ಕಾರ ಹಣವನ್ನು ಭರಿಸ್ತದೆ ಅಂತೇಳಿ. ಎಲ್ಲರಿಗೂ ನಿಮ್ಗೆ ಒಂದು ಐಡೆಂಟಿಟಿ ಇರಬೇಕು ಅಂತೇಳಿ ಆಧಾರ್ ತೊಗೊಂಡ್ಬಂದು ಯೋಜನೆ ತೊಗೊಂಡ್ಬಂದು, ಜಾತಿ, ಮತ, ಪಂಥ, ಕಾಶ್ಮೀರಿಂದ ಕನ್ಯಾಕುಮಾರಿ ಎಲ್ಲರೂ ಒಂದೇ ಅಂತೇಳಿ ಆಧಾರ್ ಕಾರ್ಡ್ ತೊಗೊಂಡ್ಬಂದರು. ತದನಂತರ ರೈಟ್ ಟು ಇನ್ಫಾರ್ಮೇಷನ್, ಸರ್ಕಾರದಲ್ಲಿ ಏನು ನಡೀತಾ ಇದೆ ನಿಮ್ಗೆ ಮಾಹಿತಿ ನಿಮ್ಗೆ ಇರಬೇಕು, ಪಾರದರ್ಶಕತೆ ಇರಬೇಕು ಅಂತೇಳಿ ರೈಟ್ ಟು ಇನ್ಫಾರ್ಮೇಷನ್ ಮಾಹಿತಿ ಕೈ ತೊಗೊಂಡ್ಬಂದರು. ಆಮೇಲೆ ಆರೋಗ್ಯ ಭಾಗ್ಯ ಯೋಜನೆ ಅಂತ ತೆಗೆದುಕೊಂಡು ಬಂದರು. ಎಂತಹ ಯೋಜನೆಗಳು ತೊಗೊಂಡ್ಬಂದದ್ದು ಕಾಂಗ್ರೆಸ್ ಸರ್ಕಾರ. ಈ ಕೊರೋನಾ ಟೈಮಲ್ಲೂ ಕೂಡ ಇಂಥ ಯೋಜನೆಗಳೇ, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳೇ ಈ ದೇಶ ಜನತೆಯನ್ನು ಕಾಪಾಡಿದ್ದು. ಮೋದಿಯ ಯಾವ ಒಂದೇ ಒಂದು ಯೋಜನೆಗಳು ಕಾಪಾಡಲಿಲ್ಲ. ಭಾಳ ಇಂಪಾರ್ಟೆಂಟ್ ಏನು ಗೊತ್ತಾ, ಇವರು ನಾವು ಸಾಲ ಮಾಡಿಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕಿದ್ದೀವಿ ಅಂತ ಹೇಳ್ತಾರಲ್ಲ. ಇದು ಪೆಟ್ರೋಲ್ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಹೆಚ್ಚಿಗೆ ಮಾಡಿ $3 ಇತ್ತು ಎಕ್ಸೈಸ್ ಡ್ಯೂಟಿ 2014ರಲ್ಲಿ. ಇವತ್ತು ಎಷ್ಟಿದೆ ಎಕ್ಸೈಸ್? $3.50 1 ಲೀಟರ್ಗೆ. ಎಲ್ಲಿಂದ ಕ್ಯಾಲ್ಕುಲೇಷನ್ ಮಾಡ್ತೀರಾ? ರೇಟ್ ಎಷ್ಟಿತ್ತು 2014ರಲ್ಲಿ? ಆಯ್ತಾ, ಎಷ್ಟಿತ್ತು ಪರ್ ಲೀಟರ್? $72. $21 ಆಗ್ತಿತ್ತು. ಅಂದ್ರೆ $50 ಲೀಟರ್ಗೆ ಟೋಟಲ್ $3.5 ಇರಲಿಲ್ಲ. $21 ಇದ್ದು. $21 ಸೆಂಟ್ರಲ್ ಅಲ್ಲಿ $23. ಸೆಂಟ್ರಲ್ ನಾನು ಹೇಳ್ತಾ ಇದ್ದೀನಿ. ಸೆಂಟ್ರಲ್ $3 ಇತ್ತು ಎಕ್ಸೈಸ್ ಡ್ಯೂಟಿ 2014ರಲ್ಲಿ. ಇವರು ಅದನ್ನ 10 ಪಟ್ಟು ಹೆಚ್ಚಿಗೆ ಮಾಡಿ, ಆಯ್ತಾ, 300% ಹೆಚ್ಚಿಗೆ ಮಾಡಿ $19 ಮಾಡಿ $31 ಇವಾಗ ಎಕ್ಸೈಸ್ ಡ್ಯೂಟಿ ಹೆಚ್ಚಿಗೆ ಮಾಡಿ ಜಾಸ್ತಿ ಮಾಡಿ ಜನಗಳಿಗೆ ಹೊರೆ ಹಾಕಿ ಸುಮಾರು 15 ಲಕ್ಷ ಕೋಟಿ ರೂಪಾಯಿಯನ್ನ
ಎಕ್ಸೈಸ್ ಡ್ಯೂಟಿ ಹಾಕಿನೇ, ಪೆಟ್ರೋಲ್ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಹಾಕಿನೇ Okay, ಸಂಗ್ರಹ last- ಮಾಡಿದ್ದಾರೆ. last- ಇವರು ರೈತರಿಗೆ last- 3 ಲಕ್ಷ last- ಕೋಟಿ ನನ್ನ- 3 ಲಕ್ಷ ಕೋಟಿ 3 ಲಕ್ಷ ಕೋಟಿ ಇದ್ದಲ್ಲ, ಹಣವನ್ನ ಲೂಟಿ ಮಾಡಿ ಬೇಗ ಜನಗಳಿಗೆ ಏನ್ ಕೊಟ್ಟಿದ್ದೀರಿ ನೀವು ಅಂತ. ಆಯ್ತು ಸರ್, ಈಗ ನಮ್ಮ ಪ್ರಶ್ನೆ ಇರೋದು ದೇಶ ಏನಕ್ಕೆ ಸಾಲ ಮಾಡ್ತು ಅಂತಲ್ಲ, ದೇಶ ಯಾವ ರೀತಿ ಪ್ರಗತಿ, ನಾನು ಹಿಂದೆನೂ ಹೇಳಿದ್ದೇನೆ, ಪ್ರಗತಿಯತ್ತ ಹೇಗೆ ಸಾಗ್ತಿದೆ, ರಾಜ್ಯ ಏನಕ್ಕೆ ಸಾಲ ಮಾಡ್ತಿದೆ, ರಾಜ್ಯ ಏನಕ್ಕೋಸ್ಕರ ಗ್ಯಾರಂಟಿ ಇಟ್ಕೊಂಡು ಸಾಲ ಮಾಡ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ. ನನ್ನ ಪ್ರಶ್ನೆಗೆ ಸರ್, ಬಿಸ್ಕೆಟ್ ಟ್ಯಾಕ್ಸ್ ಹಾಕ್ತಾರೆ ದೇಶದಲ್ಲಿ ಅಂತ ಅಂದರೆ ಸರ್, ನಮ್ಮಲ್ಲಿ ಏನಾಗಿದೆ ಸರ್, ರೈತ ಟಿ ಸಿ ಹಾಕಿಸ್ಕೊಳ್ಳೋಕ್ಕೂ ಯಾವ ಮಟ್ಟಕ್ಕಾಗಿದೆ, ಪಾಣಿ ತಗೊಳ್ಳೋಕ್ಕೆ ಎಷ್ಟು ಖರ್ಚಾಗ್ತಿದೆ, ಸ್ಟಾಂಪ್ ಡ್ಯೂಟಿ ಅಮೆರಿಕದಲ್ಲಿ 50 ರಾಜ್ಯಗಳಿರ್ಬೋದು ಸರ್, ಅಮೆರಿಕ ದೇಶದಲ್ಲಿ ಸರ್, 1 ಸೆಕೆಂಡ್ ಸರ್, ಬರೀ ಕ್ಯಾಲಿಫೋರ್ನಿಯಾ ಟೆಕ್ಸಾಸ್ ಅನ್ನೋದು ಕಾಂಟ್ರಿಬ್ಯೂಷನ್ 45% ಮಾಡುತ್ತೆ. ನನ್ನ ರಾಜ್ಯನು ದೇಶಕ್ಕೆ ಆ ಮಟ್ಟಕ್ಕೆ ಬೆಳಿಬೇಕು ಅಂತ ಆಸೆ ಇದೆ. ಆ ಆಸೆನ ನೀವು ಈಡೇರಿಸಿ ಅಂತ ಕೇಳ್ತೀವಿ ಹೊರತು ರಾಜಕೀಯ ಮಾಡ್ಕೊಂಡು ದಿನ ಬೆಳಿಗ್ಗೆ ಅದಕ್ಕೆ ಹೇಳಿಕೆಗಳನ್ನ ಕೊಟ್ಕೊಂಡು ಗೋಬೇಕು ಅನ್ಕೊಂಡು ಇರಬೇಡಿ. ನಮ್ಮ ರಾಜ್ಯ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗಬೇಕು. ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು.